ಕಳೆದ ವಾರ ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿದ 17ನೇ ಬಜೆಟ್ನಲ್ಲಿ ಹೆಚ್ಚಿನ ವ್ಯಾಲಿ ಕಲುಷಿತ ನೀರನ್ನ 3ನೇ ಹಂತದ ಶುದ್ಧೀಕರಣಕ್ಕೆ ಈ ಬಾರಿಯಾದರೂ ಘೋಷಣೆ ಮಾಡುತ್ತಾರೆಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರು ನಿರೀಕ್ಷೆ ಇಟ್ಟುಕೊಂಡಿದ್ರು. ಆದರೆ ಜನರ ಆಸೆಯನ್ನ ರಾಜ್ಯ ಸರ್ಕಾರ ಹುಸಿ ಮಾಡಿದ್ದು, ಇದರಿಂದ ಜನರ ಕೆಂಗಣ್ಣಿಗೆ ಗುರಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಹಾಗೂ ಹಲವಾರು ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತರು ಹಾಗೂ ಹಲವಾರು ಸಂಘ ಸಂಸ್ಥೆಗಳು ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯೊಂದರಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಅಧ್ಯಕ್ಷ ನಂದಿ ಆಂಜನಪ್ಪ ಮಾತನಾಡಿ, ನಾನು ಸಹ ಕಲುಷಿತ ನೀರನ್ನ 3ನೇ ಹಂತದ ಶುದ್ಧೀಕರಣ ಮಾಡಬೇಕೆಂದು ಸಿಎಂ ಹಾಗೂ ಡಿಸಿಎಂಗೆ ಲಿಖಿತ ಮುಖಾಂತರ ಮನವಿ ಕೊಟ್ಟು ಒತ್ತಾಯಿಸಿದ್ದೇನೆ. ನನಗೆ ರಾಜ್ಯ ಸರ್ಕಾರದ ಮೇಲೆ ಭರವಸೆ ಇದೆ. 3 ರಿಂದ 6 ತಿಂಗಳ ಒಳಗೆ ಎಚ್ಎನ್ ವ್ಯಾಲಿ ಹಾಗೂ ಕೆಸಿ ವ್ಯಾಲಿ ಕಲುಷಿತ ನೀರನ್ನ 3ನೇ ಹಂತದ ಶುದ್ಧೀಕರಣ ಮಾಡಿಸುವೆ, ಇಲ್ಲವಾದಲ್ಲಿ ರಾಜಕೀಯದಿಂದ ನಿವೃತ್ತಿಯಾಗುವೆ ಎಂದರು. ಒಂದು ಸಮಸ್ಯೆಯನ್ನು ನನಗೆ ತಿಳಿಸಿದ್ರಿ. ನಾನು ಮುಖ್ಯಮಂತ್ರಿಗಳಿಗೂ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀನಿ. ಏನು ಅಂದರೆ, ಏನು ನಮ್ಮ ಎಚ್.ಎನ್. ವ್ಯಾಲಿ ಕೆ.ಸಿ. ವ್ಯಾಲಿ ನೀರು ಬರ್ತಾ ಇದೆ, ಈ ನೀರು 2 ಬಾರಿ ಶುದ್ಧೀಕರಣ ಆಗ್ತಾಯಿದೆ. ಇದನ್ನು 3ನೇ ಬಾರಿಗೆ ಮಾಡಿದ್ರೆ ಮಾತ್ರ ಉಪಯೋಗಕ್ಕೆ ಬರ್ತದೆ, ಇಲ್ಲ ಅಂದರೆ ಎಲ್ಲ ನೀರು ಕಲುಷಿತಗೊಳ್ಳೋದು ನಿಜ. ನಮಗೂ ಗೊತ್ತಿರ್ತಕ್ಕಂಥದ್ದು, ತಮಗೂ ಗೊತ್ತಿರ್ತಕ್ಕಂಥದ್ದು. ಈ ವಿಚಾರವಾಗಿ ನಾನು ಕೊಟ್ಟಿರ್ತಕ್ಕಂಥದ್ದು ತಮ್ಮ ಮುಂದೆ ಓದ್ಬಿಡ್ತೀನಿ. ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅದರ ವಿಚಾರ. ಮಾನ್ಯರೇ, ಈ ಮೂಲಕ ತಮ್ಮ ಅಮೂಲ್ಯ ಅವಗಾಹನೆಗೆ ತರಬಯಸುವುದೇನೆಂದರೆ, ರಾಜ್ಯದಲ್ಲಿ ಎಚ್.ಎನ್. ವ್ಯಾಲಿ, ಹೆಬ್ಬಾಳ, ನಾಗವಾರ ಹಾಗೂ ಕೆ.ಸಿ. ವ್ಯಾಲಿ, ಕೋರಮಂಗಲ, ಚಲ್ಲಘಟ್ಟ ತ್ಯಾಜ್ಯ ಸಂಸ್ಕರಣ ಶುದ್ಧೀಕರಣ ಘಟಕ ಇರುವುದು ಸರಿಯಷ್ಟೇ. ಇವುಗಳು 2ನೇ ಹಂತದ ಶುದ್ಧೀಕರಣ ಘಟಕಗಳಿಂದ ಕೆರೆಗಳಿಗೆ ಪಂಪ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದೆ. 2ನೇ ಹಂತದ ಪಂಪ್ ಮೂಲಕ ಕೆರೆಗಳಿಗೆ ನೀರು ಪೂರೈಕೆ ಮಾಡುವುದರಿಂದ ಜಲಚರ, ಮೀನುಗಳು ಹಾಗೂ ಜಾನುವಾರುಗಳು ಸಾವಾಗುತ್ತಿದೆ. ಅಲ್ಲದೆ ನೀರಿನ ಬಣ್ಣ ಬದಲಾಗುತ್ತಿದೆ ಮತ್ತು ಹೆಬ್ಬಾಳ ಕೆರೆಯಲ್ಲಿ ಜೂಂಡು ಬೆಳೆಯುತ್ತಿರುವುದರಿಂದ ಪರಿಸರ ಮಾಲಿನ್ಯವೂ ಸಹ ಆಗುತ್ತಿದೆ. ಆದುದರಿಂದ 3ನೇ ಹಂತದ ಚಿಕಿತ್ಸೆ, ಟೆರಿಟರಿ ಟ್ರೀಟ್ಮೆಂಟ್ ಆಗಲೇಬೇಕು. ಇದು ಅತ್ಯವಶ್ಯಕವಾಗಿರುತ್ತದೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿಯೂ ಸಹ ಶಿಫಾರಸು ಮಾಡಿರುವುದರಿಂದ ಸದರಿ ಸಾಲಿನ ಆಯವ್ಯಯ ಬಜೆಟ್ನಲ್ಲಿ 3ನೇ ಹಂತದ ಚಿಕಿತ್ಸೆ ಟ್ರೀಟ್ಮೆಂಟ್ ಅನ್ನು ಅನುಷ್ಠಾನಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ನಮ್ಮನ್ನ ಇಂತಿ ಎಂ ಆಂಜನಪ್ಪ, ಬೀಜ ನಿಗಮದ ರಾಜ್ಯ ಅಧ್ಯಕ್ಷರು, ನಾನು ಕೊಟ್ಟಿದ್ದೀನಿ. ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ತಮ್ಮ ಮುಂದೆ ಹೇಳೋದೇನೆಂದರೆ, ಈ ವರ್ಷ 3 ತಿಂಗಳು ಸಮಯ, 3 ರಿಂದ 6 ತಿಂಗಳೊಳಗಡೆ ನನ್ನ ಜವಾಬ್ದಾರಿ 100ಕ್ಕೆ 100% ನಾನು ನಮ್ಮ ಸರ್ಕಾರದ ಮನವೊಲಿಸಿ ಈ ಕೆಲಸವನ್ನು ಮಾಡಿಸ್ತೀನಿ ಅನ್ನೋ ಒಂದು ಶಬ್ದ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ನನಗೆ 3 ರಿಂದ 6 ತಿಂಗಳು ಇದು ನಾನು ಕೊಡ್ತಾ ಇರತಕ್ಕಂಥ ನಮ್ಮ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಮೇಲೆ ನನಗಿರ್ತಕ್ಕಂಥ ನಂಬಿಕೆ, ಅವ್ರಿಗೆ ನನ್ನ ಮೇಲೆ ಇರ್ತಕ್ಕಂಥ ವಿಶ್ವಾಸ, ಎರಡನ್ನೂ ನಾನು ಕ್ರೋಢೀಕರಿಸಿ ಹೇಳ್ತಾ ಇರ್ತಕ್ಕಂಥ ಮಾತು. ಇದನ್ನು ನಾನು ಮಾಡಿಸದೇ ಹೋದರೆ ನಾನು ರಾಜಕೀಯದಿಂದನೇ ನಿವೃತ್ತಿ ಹೊಂದ್ತೀನಿ ಅನ್ನೋ ಮಾತನ್ನು ಸಹ ಇವತ್ತು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.